ಪರೀಕ್ಷೆಗಳ ಒತ್ತಡದಲ್ಲಿ ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲ. ಇಂದಿನ ಪರೀಕ್ಷೆಗಳು ಎಳೆಯ ಬಾಲರ ಮನಸ್ಸಿನ ಮೇಲೆ ಒತ್ತಡ ಹೇರುತ್ತಿರುವುದು ಸುಳ್ಳಲ್ಲ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪರೀಕ್ಷೆಗಳು ಮಕ್ಕಳ ಮೇಲೆ ಹಾಗೂ ಪೋಷಕರ ಮೇಲೆ ಯಾವ ರೀತಿ ಒತ್ತಡ ಬೀರಬಲ್ಲದು ಎಂಬುದರ ಕುರಿತಾದ ಒಂದು ಪುಟ್ಟ ಕವನ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರ್ತಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಪರೀಕ್ಷೆಗಳ ಒತ್ತಡದಲ್ಲಿ. ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮ ಅನಿಸಿಕೆಯನ್ನು ತಿಳಿಸಿ ಸ್ನೇಹಿತರೆ. ಎಳೆಯ ಮುಗ್ಧ ಮನಸ್ಸುಗಳ ಮೇಲೆ ಪರೀಕ್ಷೆಗಳು ಯಾವ ರೀತಿ ಪರಿಣಾಮವನ್ನು ಬೀರಬಲ್ಲುದು ಎಂಬುದರ ಕುರಿತಾದ ನನ್ನ ಈ ಒಂದು ಕವನ. ಪರೀಕ್ಷೆಗಳ ಒತ್ತಡದಲ್ಲಿ. ಅಂದು ಮುಂಜಾನೆಯ ಚಿಲಿಪಿಲಿಯ ಸುಪ್ರಭಾತ, ಆ ಮಗು ಎದ್ದಿತ್ತು ಇನ್ನೇನು ತನ್ನ ಪಾಠಶಾಲೆಗೆ ಹೋಗುತ್ತಾ. ಅಂದು ಮುಂಜಾನೆಯ ಚಿಲಿಪಿಲಿಯ ಸುಪ್ರಭಾತ, ಆ ಮಗು ಎದ್ದಿತ್ತು ಇನ್ನೇನು ತನ್ನ ಪಾಠಶಾಲೆಗೆ ಹೋಗುತ್ತಾ. ಈ ಬಾರಿ ಹೈಸ್ಕೂಲು ದಾಟಿದರೆ ಮುಂದೆ ಕಾಲೇಜು ಜೀವನ. ಅಂದು ವಾರ್ಷಿಕ ಪರೀಕ್ಷೆ ಮಗು ಮಾಡುತ್ತಿದ್ದರು ಕಲಿಸಿದ ವಿಷಯಗಳ ಪುನರಾವರ್ತನ. ಈ ಬಾರಿ ಹೈಸ್ಕೂಲು ದಾಟಿದರೆ ಮುಂದೆ ಕಾಲೇಜು ಜೀವನ. ಅಂದು ವಾರ್ಷಿಕ ಪರೀಕ್ಷೆ ಮಗು ಮಾಡುತ್ತಿತ್ತು ಕಲಿಸಿದ ವಿಷಯಗಳ ಪುನರಾವರ್ತನ. ಹಿಂದಿನ ದಿನ ತಡರಾತ್ರಿ ಓದಿ ಕಣ್ಣು ಕೆಂಪು. ಅಜ್ಜ ಅಜ್ಜಿಯ ಮುದ್ದಿನ ಮಾತು ಮನಕ್ಕೆ ಆಗಿತ್ತು ತಂಪು. ಹಿಂದಿನ ದಿನ ತಡರಾತ್ರಿ ಓದಿ ಕಣ್ಣು ಆಗಿತ್ತು ಕೆಂಪು. ಅಜ್ಜ ಅಜ್ಜಿಯ ಮುದ್ದಿನ ಮಾತು ಮನಕ್ಕೆ ಆಗಿತ್ತು ತಂಪು. ಆಟಗಳೆಲ್ಲ ಯಾವಾಗಲೋ ಬಂದೇ ಆಗಿತ್ತು. ಟಿವಿ ಮುಂದೆ ಕುಳಿತರೆ ಪರೀಕ್ಷೆ ಎಂದು ಕದರಿ ಓಡಿಸೋದೇ ಆಗಿತ್ತು. ಆಟಗಳೆಲ್ಲ ಯಾವಾಗಲೋ ಬಂದೇ ಆಗಿತ್ತು. ಟಿವಿಯ ಮುಂದೆ ಕುಳಿತರೆ ಪರೀಕ್ಷೆ ಎಂದು ಹೆದರಿ ಓಡಿಸೋದೇ ಆಗಿತ್ತು. ಅಮ್ಮ ಊಟಕ್ಕೆ ಕುಳಿತಾಗ ಕೈ ತುತ್ತು ಕೊಟ್ಟು ಕಿವಿ ಹಿಂಡಿ ಹೇಳಿದ ನೆನಪು. ಅಮ್ಮ ಊಟಕ್ಕೆ ಕುಳಿತಾಗ ಕೈ ತುತ್ತು ಕೊಟ್ಟು ಕಿವಿ ಹಿಂಡಿ ಹೇಳಿದ ನೆನಪು. ಮಗನೇ ನೀ ಮಾಡಬೇಡ ಪರೀಕ್ಷೆಯಲ್ಲಿ ಒಂದೂ ತಪ್ಪು. ಅಮ್ಮ ಊಟಕ್ಕೆ ಕುಳಿತಾಗ ಕೈ ತುತ್ತು ಕೊಟ್ಟು ಕಿವಿ ಹಿಂಡಿ ಹೇಳಿದ ನೆನಪು. ಮಗನೇ ನೀ ಮಾಡಬೇಡ ಪರೀಕ್ಷೆಯಲ್ಲಿ ಒಂದೂ ತಪ್ಪು. ಲಕ್ಷ ಕೊಟ್ಟು ಓದು ಒಂದೇ ಉತ್ತರ ತಪ್ಪಾದರೂ ನಿನ್ನ ಹಲ್ಲು ಮುರಿಯುವೆ. ಮಗುವಿನ ಮುಗ್ಧ ಮನಸ್ಸು ಚೀರುತ್ತಿತ್ತು, ಅಮ್ಮ ಏಕೆ ಗದುರುವೆ. ಯಾರ ಜೊತೆಯೂ ಆಟವಾಡಲು ಬೆರೆಯುವಂತಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೂ ಅಭ್ಯಾಸವೇ ಇಲ್ಲ. ಮಗನೇ ನೀ ಬರಬೇಕು ಎಲ್ಲರಕ್ಕಿಂತ ಹೆಚ್ಚು ರ್ಯಾಂಕು. ಮುಂದೆ ಸೇರಬೇಕು ಉದ್ಯೋಗಕ್ಕೆ ಬ್ಯಾಂಕು. ಮಗನೇ ನೀ ಬರಬೇಕು ಎಲ್ಲರಕ್ಕಿಂತ ಹೆಚ್ಚು ರ್ಯಾಂಕು. ಮುಂದೆ ಸೇರಬೇಕು ಉದ್ಯೋಗಕ್ಕೆ ಬ್ಯಾಂಕು. ಬೆಳಿಗ್ಗೆ ತಿಂಡಿ ರಾತ್ರಿ ಮಧ್ಯಾಹ್ನದ ಊಟಗಳೆಡೆ ವಿಶ್ರಾಂತಿ. ಬೆಳಗಿನ ತಿಂಡಿ ರಾತ್ರಿ ಮಧ್ಯಾಹ್ನದ ಊಟಗಳೆಡೆ ವಿಶ್ರಾಂತಿ. ಅಪ್ಪ ಕಣ್ಣಿಟ್ಟಿದ್ದನು ಮಗನ ಅಭ್ಯಾಸದ ಮೇಲೆ ದಿನಂ ಪ್ರತಿ. ಒಂದಿನಿತು ಮಗ ಎದ್ದು ಬಸವಳಿದು ನೀರು ಕುಡಿಯಲು ಹೋದರೂ ಹೇಳುವ. ಮಗನೇ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದಿದ್ದರೆ ನಿನ್ನ ಮೂಳೆ ಮುರಿಯುವೆ. ಒಂದಿನಿತು ಮಗ ಎದ್ದು ಬಸವಳಿದು ನೀರು ಕುಡಿಯಲು ಹೋದರೂ ಹೇಳುವ. ಮಗನೇ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದಿದ್ದರೆ ನಿನ್ನ ಮೂಳೆ ಮುರಿಯುವೆ. ಹೆತ್ತವರ ಒತ್ತಡ ಶಾಲೆಯ ಗುರುಗಳ ಮೇಲೂ ಇತ್ತು. ತಮ್ಮ ಮಗನಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕೆಂಬ ಹಂಬಲವಿತ್ತು. ತಮ್ಮ ಮಗನಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕೆಂಬ ಹಂಬಲವಿತ್ತು. ಹಾಗಾಗಿ ಮನೆಯಲ್ಲೂ ಶಾಲೆಯಲ್ಲೂ ಬಿಡುವಿಲ್ಲದ ಕಲಿಕೆ. ಆದರೂ ಮಗನ ಪ್ರಾಮಾಣಿಕ ಓದಿಗೆ ಇರುತ್ತಿತ್ತು ಎಲ್ಲರ ಮೆಚ್ಚುಗೆ. ಪರೀಕ್ಷೆಯ ಒತ್ತಡ ಇತ್ತೀಚಿನ ದಿನಗಳಲ್ಲಿ ಪಾಲಕರ ಮೇಲೂ ಬಿದ್ದರೆ ತಮ್ಮ ಮಕ್ಕಳನ್ನು ಗದರಿಸಿ ಪರೀಕ್ಷೆಗಾಗಿ ಓದುವಂತೆ ಹೆಚ್ಚಿನ ಒತ್ತಡ ಹೇರಿದರೆ
ಪರೀಕ್ಷೆಗಳ ಒತ್ತಡ ಇತ್ತೀಚಿನ ದಿನಗಳಲ್ಲಿ ಪಾಲಕರ ಮೇಲೂ ಬಿದ್ದರೆ, ತಮ್ಮ ಮಕ್ಕಳನ್ನು ಗದರಿಸಿ ಪರೀಕ್ಷೆಗಾಗಿ ಓದುವಂತೆ ಹೆಚ್ಚಿನ ಒತ್ತಡ ಹೇರಿದರೆ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹೆತ್ತವರ ಆಶೆ ತಪ್ಪಲ್ಲವಾದರೂ ಮಕ್ಕಳ ಎಳೆಯ ಮನಸ್ಸುಗಳ ಜೊತೆ ಬೆರೆತು ಹೆತ್ತವರು ತಾವೇ ಮಕ್ಕಳಾಗಿ ಆ ಒತ್ತಡವ ಅನುಭವಿಸಿಹರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹೆತ್ತವರ ಆಶೆ ತಪ್ಪಲ್ಲವಾದರೂ ಮಕ್ಕಳ ಎಳೆಯ ಮನಸ್ಸುಗಳ ಜೊತೆ ಬೆರೆತು ಹೆತ್ತವರು ತಾವು ಮಕ್ಕಳಾಗಿ ಆ ಒತ್ತಡವ ಅನುಭವಿಸುತ್ತಿಹರು. ಬದಲಾಗಿರುವ ಶಿಕ್ಷಣ ಪದ್ಧತಿಯಲ್ಲಿ ಒತ್ತಡವೆಂಬುದು ಸಾಮಾನ್ಯವಾದರೂ ಅದನ್ನು ಎದುರಿಸಲು ಮಾನಸಿಕ ಸ್ಥೈರ್ಯ ತುಂಬಬೇಕು ಹೆತ್ತವರಾದರು. ಬದಲಾಗಿರುವ ಶಿಕ್ಷಣ ಪದ್ಧತಿಯಲ್ಲಿ ಒತ್ತಡವೆಂಬುದು ಸಾಮಾನ್ಯವಾದರೂ ಅದನ್ನು ಎದುರಿಸಲು ಮಾನಸಿಕ ಸ್ಥೈರ್ಯ ತುಂಬಬೇಕು ಹೆತ್ತವರಾದರು. ಈ ನನ್ನ ಕವನದ ಮಗು ಪರೀಕ್ಷೆಯ ಎದುರಿಸಲು ಕುಳಿತಾಗ ಓದಿದ್ದೇ ಬಂದಿದೆ ಎಂದು ಒಮ್ಮೆ ಅನ್ನಿಸಿ ನಗು ಮೂಡಿದಾಗ, ಈ ನನ್ನ ಕವನದ ಮಗು ಪರೀಕ್ಷೆಯ ಎದುರಿಸಲು ಕುಳಿತಾಗ ಓದಿದ್ದೇ ಬಂದಿದೆ ಎಂದು ಒಮ್ಮೆ ನಗುವ ಮೂಡಿದಾಗ, ನೆನಪಾಯಿತು ಅಮ್ಮ ಹಲ್ಲು ಮುರಿಯುವುದು, ಅಪ್ಪನ ಮಾತು ಮೂಳೆ ಮುರಿಯುವುದು. ನೆನಪಾಯಿತು ಅಮ್ಮನ ಮಾತು ಹಲ್ಲು ಮುರಿಯುವುದು, ನೆನಪಾಯಿತು ಅಪ್ಪನ ಮಾತು ಮೂಳೆ ಮುರಿಯುವುದು. ಬಂದದ್ದು ಬರದಾಯಿತು ಕೆಲವೊಂದು ತಪ್ಪು ಆಗಿತ್ತು, ಬಂದದ್ದು ಬರದಾಗಿತ್ತು ಕೆಲವೊಂದು ತಪ್ಪು ಆಗಿತ್ತು. ಬರೆದದ್ದು ತಪ್ಪೆಂದು ಗೊತ್ತಾದರೆ ತನ್ನ ಗತಿ ಏನೆಂದು ಮಗು ಕಂಗಾಲಾಗಿತ್ತು. ಬಂದದ್ದು ಬರದಾಗಿತ್ತು ಕೆಲವೊಂದು ತಪ್ಪು ಆಗಿತ್ತು. ಬರೆದದ್ದು ತಪ್ಪೆಂದು ಗೊತ್ತಾದರೆ ತನ್ನ ಗತಿ ಏನೆಂದು ಮಗು ಕಂಗಾಲಾಗಿತ್ತು. ಮನೆಗೂ ಹೋಗದೆ ಶಾಲೆಗೂ ಹೋಗದೆ ನಿಧಾನವಾಗಿ ನಡೆಯುತ್ತಿತ್ತು. ಮನೆಗೂ ಹೋಗದೆ ಶಾಲೆಗೂ ಹೋಗದೆ ನಿಧಾನವಾಗಿ ನಡೆಯುತ್ತಿತ್ತು. ಮನೆಗೆ ಹೋದರೆ ಎಲ್ಲಿ ತಪ್ಪಾದ ಉತ್ತರಕ್ಕೆ ಹೆತ್ತವರ ಶಿಕ್ಷೆ ಇರುತ್ತಿತ್ತು. ಮನೆಗೆ ಹೋದರೆ ತಪ್ಪಾದ ಉತ್ತರಕ್ಕೆ ಹೆತ್ತವರ ಶಿಕ್ಷೆ ಇರುತ್ತಿತ್ತು. ರಾತ್ರಿ ಆಯಿತು ಮಗು ಮನೆಗೆ ಬರಲಿಲ್ಲ, ರಾತ್ರಿ ಆಯಿತು ಮಗು ಮನೆಗೆ ಬರಲಿಲ್ಲ. ಮನೆಯೆಲ್ಲ ರಂಪಾಟ ಹೆತ್ತವರ ಕಳವಳ, ಮನೆಯೆಲ್ಲ ರಂಪಾಟ ಹೆತ್ತವರ ಕಳವಳ. ಶಾಲೆ ಮನೆ ಎಲ್ಲಿ ಹುಡುಕಿದರೂ ಮಗು ಸಿಗಲಿಲ್ಲ, ಶಾಲೆ ಮನೆ ಎಲ್ಲಿ ಹುಡುಕಿದರೂ ಮಗು ಸಿಗಲಿಲ್ಲ. ಕಡೆಗೂ ಆ ಊರ ದೇವಳದಲ್ಲಿ ರಾತ್ರಿ ಅಲ್ಲೇ ಕುಳಿತಿತ್ತಲ್ಲ. ಶಾಲೆ ಮನೆ ಎಲ್ಲಿ ಹುಡುಕಿದರೂ ಮಗು ಸಿಗಲಿಲ್ಲ, ಕಡೆಗೂ ಆ ಊರ ದೇವಳದಲ್ಲಿ ರಾತ್ರಿ ಅಲ್ಲೇ ಮಗು ಕುಳಿತಿತ್ತಲ್ಲ. ಮಗನನ್ನು ಕಂಡಾಗ ಏನೋ ಕಳೆದೋದ ಆಸ್ತಿ ಸಿಕ್ಕ ಅನುಭವ, ಮಗುವನ್ನು ಕಂಡಾಗ ಏನೋ ಕಳೆದೋದ ಆಸ್ತಿ ಸಿಕ್ಕ ಅನುಭವ. ಇಲ್ಲೇಕೆ ಕುಳಿತಿರುವೆ ಮಗನೇ ಏಳು ಹೊರಡುವ. ಮಗನನ್ನು ಕಂಡಾಗ ಏನೋ ಕಳೆದು ಹೋದ ಆಸ್ತಿ ಸಿಕ್ಕ ಅನುಭವ. ಇಲ್ಲೇಕೆ ಕುಳಿತಿರುವ ಮಗುವೆ ಏಳು ಹೊರಡುವ. ಮಗು ಮನೆಗೆ ಬರಲು ಒಲ್ಲೆನೆಂದಿತು, ಮಗು ಮನೆಗೆ ಬರಲು ಒಲ್ಲೆನೆಂದಿತು. ಹೆತ್ತವರ ಮುದ್ದು ಮಗುವ ಕರಗಿ ನೀರಾಗಿಸಿತು, ಹೆತ್ತವರ ಮುದ್ದು ಮಗುವ ಕರಗಿ ನೀರಾಗಿಸಿತು. ಪರೀಕ್ಷೆಯಲ್ಲಿ ಉತ್ತರ ತಪ್ಪಾಗಿದೆ ನೀವು ಹಲ್ಲು ಮೂಳೆ ಮುರಿಯುವಿರಿ ಎಂದಾಗ, ಪರೀಕ್ಷೆಯಲ್ಲಿ ಉತ್ತರ ತಪ್ಪಾಗಿದೆ ನೀವು ಹಲ್ಲು ಮೂಳೆ ಮುರಿಯುವಿರಿ ಎಂದಾಗ, ಹೆತ್ತವರಿಗೆ ತಮ್ಮ ತಪ್ಪಿನ ಅರಿವು ಮೂಡಿದಾಗ, ಹೆತ್ತವರಿಗೆ ತಮ್ಮ ತಪ್ಪಿನ ಅರಿವು ಮೂಡಿದಾಗ, ಮಗುವನ್ನ ಹೂವಿನಂತೆ ನೋಡಬೇಕೆಂಬುದು ಅರಿತು, ಮಗುವನ್ನ ಹೂವಿನಂತೆ ನೋಡಬೇಕೆಂಬುದು ಅರಿತು, ಪುಟ್ಟ ಮನಸ್ಸಿನ ಮಗುವನ್ನ ಬುದ್ಧಿ ಹೇಳಿ ಮನೆಗೆ ಕರೆದೊಯ್ದಾಗ, ಮಗುವನ್ನ ಹೂವಿನಂತೆ ನೋಡಬೇಕೆಂಬುದು ಅರಿತು, ಪುಟ್ಟ ಮನಸ್ಸಿನ ಮಗುವನ್ನ ಬುದ್ಧಿ ಹೇಳಿ ಮನೆಗೆ ಕರೆದೊಯ್ದಾಗ. ಇದು ಇಂದು ಪರೀಕ್ಷೆಗಳ ಕಾಲದಲ್ಲಿ ಪುಟ್ಟ ಮಕ್ಕಳು ಅನುಭವಿಸುತ್ತಿರುವ ಪರಿಸ್ಥಿತಿಯ ಸಾದರ. ಇದು ಇಂದು ಪರೀಕ್ಷೆಗಳ ಕಾಲದಲ್ಲಿ ಪುಟ್ಟ ಮಕ್ಕಳು ಅನುಭವಿಸುತ್ತಿರುವ ಪರಿಸ್ಥಿತಿಯ ಸಾದರ. ಇಂದಿನ ಪರೀಕ್ಷೆಗಳು ಬೀರುವವು ಹೆತ್ತವರ ಮನಸ್ಸಿನ ಮೇಲೂ ಆಗುವುದು ಮಾನಸಿಕ ಒತ್ತಡ. ಇದು ಇಂದು ಪರೀಕ್ಷೆಗಳ ಕಾಲದಲ್ಲಿ ಪುಟ್ಟ ಮಕ್ಕಳು ಅನುಭವಿಸುತ್ತಿರುವ ಪರಿಸ್ಥಿತಿಯ ಸಾದರ. ಇಂದಿನ ಪರೀಕ್ಷೆಗಳು ಬೀರುವುದು ಹೆತ್ತವರ ಮನಸ್ಸಿನ ಮೇಲೂ ಆಗುವುದು ಮಾನಸಿಕ ಒತ್ತಡ. ಇರಬೇಕು ಮಕ್ಕಳ ಜೊತೆ ಒಳ್ಳೆಯ ಸ್ನೇಹಿತರಂತೆ, ಇರಬೇಕು ಮಕ್ಕಳ ಜೊತೆ ಒಳ್ಳೆಯ ಸ್ನೇಹಿತರಂತೆ. ಮನೆಯ ಶಾಲೆಯ ಆಟ ಪಾಠಗಳು ಇರಬೇಕು ಎಲ್ಲಾ ಕಾಲದಲ್ಲೂ ಇತಿಮಿತಿಯಂತೆ. ಮನೆಯ ಶಾಲೆಯ ಆಟ ಪಾಠಗಳು ಇರಬೇಕು ಎಲ್ಲಾ ಕಾಲದಲ್ಲೂ ಇತಿಮಿತಿಯಂತೆ. ಹೆದರಿಕೆ ಎಂಬುದು ಮುಗ್ಧ ಮಗುವಿನ ದೌರ್ಬಲ್ಯ, ಹೆದರಿಕೆ ಎಂಬುದು ಮುಗ್ಧ ಮಗುವಿನ ದೌರ್ಬಲ್ಯ. ಪರೀಕ್ಷೆಯಲ್ಲಿ ಹೆತ್ತವರು ಪ್ರೀತಿಯಿಂದಲೇ ಗೆಲ್ಲಬೇಕು ಮಕ್ಕಳ ಮುಗ್ಧ ಮನಸ್ಸಿನ ಪ್ರಾಬಲ್ಯ. ಹೆದರಿಕೆ ಎಂಬುದು ಮುಗ್ಧ ಮಗುವಿನ ದೌರ್ಬಲ್ಯ. ಪರೀಕ್ಷೆಗಳಲ್ಲಿ ಹೆತ್ತವರು ಪ್ರೀತಿಯಿಂದಲೇ ಗೆಲ್ಲಬೇಕು ಮಕ್ಕಳ ಮುಗ್ಧ ಮನಸ್ಸಿನ ಪ್ರಾಬಲ್ಯ. ಆಗ ಸಂತಸದಿಂದಲೇ ಅರಳುವುದು ಮಗುವಿನ ಭವ್ಯ ಭವಿತವ್ಯ, ಆಗ ಸಂತಸದಿಂದಲೇ ಅರಳುವುದು ಮಗುವಿನ ಭವ್ಯ ಭವಿತವ್ಯ. ಪುಟ್ಟ ಮನಸ್ಸಿನ ಪುಟ್ಟ ಕಂದಮಗಳೇ, ಪರೀಕ್ಷೆ ಎಂಬ ರಣರಂಗದಲ್ಲಿ ಗೆದ್ದು ಬನ್ನಿ ನಿಮಗಾಗಿ ಈ ಕಾವ್ಯ. ಪುಟ್ಟ ಮನಸ್ಸಿನ ಪುಟ್ಟ ಕಂದಮಗಳೇ, ಪರೀಕ್ಷೆ ಎಂಬ ರಣರಂಗದಲ್ಲಿ ಗೆದ್ದು ಬನ್ನಿ ನಿಮಗಾಗಿ ಈ ಕಾವ್ಯ. ಪರೀಕ್ಷೆಯನ್ನು ಎದುರಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃದಯಪೂರ್ವಕವಾದ ಶುಭ ಕಾಮನೆಗಳು.
ಕವನದ ಮನೆ ನಮಸ್ಕಾರ, ವಂದನೆಗಳು.